ಅನ್ಕೊಂಡಿದ್ದಕ್ಕಿನ ಭಾಳ ಮೊದಲೇ ಕೃಷ್ಣಾ ನದಿ ಬತ್ತಿ ಹೋಗೈತಿ. ರೈತರ ಬೆಳಿ ನೀರಿಲ್ದೆ ಒಣಗಾಕತ್ತಾವ. ಕುಡಿಯಾಕೂ ನೀರಿಲ್ಲ, ಜಾನುವಾರುಗಳಿಗೂ ನೀರಿಲ್ಲ. ಹಿಂಗ ಬಹಳಷ್ಟು ಸಮಸ್ಯೆಗಳು ಬಾಗಲಕೋಟೆ ಜಿಲ್ಲಾದಾಗಿನ ಕೃಷ್ಣಾ ನದಿ ತೀರದ 60 ಹಳ್ಳಿಗೆ ಕಾಡಾಕತ್ತಾವ. ಇದರಿಂದ ಬಾಸತ್ ಜಮಖಂಡಿ ಮಂದಿ ಒಣಗಿದ ಬೆಳಿ ಜೋಡಿ ರೋಡ್ಗಿಳಿದು ಹೋರಾಟ ಶುರು ಮಾಡ್ಯಾರ. ಆದಷ್ಟು ಲಗುನ ಮಹಾರಾಷ್ಟ್ರದ ಕೊಯ್ನಾ ಡ್ಯಾಂನಿಂದ ನೀರು ಬಿಡಿಸ್ರಂತ ಒತ್ತಾಯ ಮಾಡ್ಯಾರ. ಹಿಂಗ ಕೈಯಾಗ ಒಣಗಿದ ಬೆಳೆ ಹಿಡ್ಕೊಂಡ ಜೋರಂಗ ಘೋಷಣೆ ಹಾಕುವಂತ ಬೀದಿಗಿಳಿದು ಹೋರಾಟ ನಡೆಸ್ತಿರೋ ಇವರು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಕೃಷ್ಣಾ ನದಿ ತೀರದ ರೈತರು ನೋಡ್ರಿ. ಇವರಿಗೆ ಕೃಷ್ಣಾ ನದಿ ಬತ್ತಿ ಹೋಗಿದ್ರಿಂದ ಬರಗಾಲ ಬಿದ್ದೈತಿ. ಬೆಳೆದ ಬೆಳಿಗೆ ಮನೆಯಾಗಿನ ಜಾನುವಾರಕ್ಕ ಕುಡಿಯಾಕ ನೀರಿಲ್ಲ. ಇನ್ನು ಜಮಖಂಡಿ ಭಾಗದ ರೈತರ ಜೀವನಾಡಿ ಚಿಕ್ಕ ಪಡಸಲಿಗೆ ಬ್ಯಾರೇಜ್ ಸಹಿತ ನೀರಿಲ್ದ ಬಣಗುಡಾಕತ್ತೈತಿ. ಅದಕ್ಕೆ ಬೆಳೆಯೆಲ್ಲ ಹಾಳಾಗ್ಯಾವ. ಅದಕ್ಕೆ ನಮ್ಗೆ ಹಿಡಕಲ್ ಜಲಾಶಯದಿಂದ 2 TMC, ಮಹಾರಾಷ್ಟ್ರದ ಕೊಯ್ನಾ ಮತ್ತು ಕಾಲಂವಾಡಿ ಜಲಾಶಯದಿಂದ 4 TMC ನೀರು ಬಿಡಿಸ್ರಿ ಅಂತ ಒತ್ತಾಯ ಮಾಡ್ಯಾರ. ಅಲ್ದ ಇವತ್ತು ಇದ್ರ ಸಲುವಾಗಿ CM ಸದಾನಂದ ಗೌಡ್ರನ್ನ ಭೇಟಿ ಆಗ್ಬೇಕಂತ ರೈತ ಮುಖಂಡರು ಬೆಂಗಳೂರಿಗೆ ಹೊಂಟಾರ. ಇದಕ್ಕೆ ಸರ್ಕಾರ ಕ್ರಮ ತಗೊಳ್ದಿದ್ರೆ ಉಗ್ರ ಹೋರಾಟ ಮಾಡ್ತೀವಂತ ಎಚ್ಚರಿಕೆ ಕೊಟ್ಟಾರ. ಬೇಸಿಗೆ ಕಾಲ ಇನ್ನೂ ಮುಂದಿನ ಏಪ್ರಿಲ್ ಮೇ ಇದ್ರೂ ಕೂಡ ಈಗ ಮಾರ್ಚ್ನಲ್ಲಿ ಈ ಒಂದು ನೀರಿನ ಅಭಾವ ಉಂಟಾಗಿದೆ. ಸುಮಾರು 60 ಹಳ್ಳಿಗಳಿಗೆ ನೀರಿನ ಅಭಾವವಾಗಿದೆ. ಸುಮಾರು 60,000 ಎಕರೆ ನೀರಾವರಿ ವ್ಯಾಪ್ತಿಯ ಪ್ರದೇಶದ ಬೆಳೆಗಳಿಗೆ ನೀರಿನ ತೊಂದರೆ ಉಂಟಾಗಿ ಬೆಳೆಗಳು ಒಣಗಿ ನಾಶವಾಗ್ತಾ ಇದ್ದಾವೆ. ಇನ್ನು ಕೃಷ್ಣಾ ನದಿಯಾಗಿ ನೀರು ಬತ್ತಿದ್ರಿಂದ ಸುಮಾರು 60 ಹಳ್ಳಿ ಜಮೀನುಗಳಿಗೆ ನೀರಿಲ್ದ ಅಂದಾಜು 60,000 ಎಕರೆಗೂ ಹೆಚ್ಚಿಗೆ ಬೆಳೆ ಹಾನಿಯಾಗೈತಂತೆ. ಅದ್ರಾಗ ಕಬ್ಬು, ಗೋವಿನ ಜೋಳ, ಗೋಧಿ, ಜೋಳ ಸೇರಿದಂಗೆ ಎಲ್ಲ ಬೆಳೆಗಳು ನೀರಿಲ್ದ ಹಾಳಾಗಿ ಹೋಗ್ಯಾವಂತ. ಇದರಿಂದ ಈ ಭಾಗದ ರೈತರ ಬದುಕು ಭಾಳ ದುಸ್ತರಾಗೈತಿ. ಪ್ರತಿ ವರ್ಷ ಬರೋ ಈ ಸಮಸ್ಯೆಗೆ ಸರ್ಕಾರ ಶಾಶ್ವತ ಪರಿಹಾರ ಮಾತ್ರ ಕೊಟ್ಟಿಲ್ಬೇಡ್ರಿ. ಆದಷ್ಟು ಲಗೂನ ಮಹಾರಾಷ್ಟ್ರ ಸರ್ಕಾರ ಜೋಡಿ ಮಾತುಕತೆ ನಡೆಸಿ ಕೃಷ್ಣಾ ನದಿಗೆ ನೀರು ಹರಿಸಿದ್ರೆ ನಮ್ಮ ಬೆಳೆ ಉಳಿಸಬಹುದು ಅಂತಾರ ಇಲ್ಲಿನ ರೈತ ಮಂದಿ. ಒಟ್ನ್ಯಾಗ ಜಮಖಂಡಿ ಒಳಗ ಬೀದಿ ಹೋರಾಟದ ಜೋಡಿ ಮೀಟಿಂಗ್ ನಡೆಸಿರೋ ಕೃಷ್ಣಾ ತೀರದ 60 ಹಳ್ಳಿಗಳ ರೈತರು ಇವತ್ತು ಮುಖ್ಯಮಂತ್ರಿಗಳು ಭೇಟಿ ಆಗಕ್ಕಂತ ಬೆಂಗಳೂರಿಗೆ ಹೊಂಟಾರ. ಅವರ ಯತ್ನಕ್ಕೆ CM ಸದಾನಂದ ಗೌಡರು ಯಾವ ರೀತಿ ಪ್ರತಿಕ್ರಿಯಿಸ್ತಾರ, ಅದು ಎಷ್ಟರ ಮಟ್ಟಿಗೆ ಈ ರೈತರಿಗೆ ಅನುಕೂಲ ಆಗ್ತೈತಿ ಅಂತ ಕಾದ್ ನೋಡ್ಬೇಕಾಗೈತಿ. ಕ್ಯಾಮರಾಮನ್ ಸುರೇಶ್ ಮಜ್ಗಿ ಜೋಡಿ ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್ 24/7 ಬಾಗಲಕೋಟ್. ಆ ಕಡೆ ದಕ್ಷಿಣದಾಗ ಕಾವೇರಿ ನೀರು ಕದಿಯಾಕ ತಮಿಳುನಾಡು ಕಾಲಕ್ಕೆದರೆ ಜಗಳಕ್ಕೆ ನಿಂತೈತೆ. ಈ ಕಡೆ ಉತ್ತರ ಕರ್ನಾಟಕದಾಗ ಅಧಿಕಾರಿಗಳು ಮೈಗಳತಂತಿಂದ ನಮ್ಮ ರಾಜ್ಯದ ರೈತರ ಪಾಲಿನ ನೀರು ಪುಗ್ಸಟ್ಟೆ ಆಂಧ್ರಕ್ಕೆ ಹರಿದು ಹೊಂಟೈತೆ. ನೀರಿಲ್ದೆ ಹೊಲದಾನ ಬೆಳಿ ರೈತನ ಮಾರಿ ಬಾಡ್ದಂಗೆ ಬಾಡಾಕತ್ತೈತೆ. ಹೊಲಕ್ಕೆ ನೀರು ಬಿಡ್ರಪ್ಪ ಅಂದ್ರ ಅಧಿಕಾರಿಗಳು ಹಳ್ಳಕ್ಕೆ ಬಿಟ್ಟು ಹಳ್ಳ ಹಿಡಿಸಾರ. ಹಿಂಗಾಗಿ ತುಂಗಭದ್ರಾ ಎಡದಂಡೆ ಕಾಲುವೆ ನೀರೆಲ್ಲ ಆಂಧ್ರಕ್ಕೆ ಹರಿದು ಹೊಂಟೈತೆ. ಈ ಬಗ್ಗೆ ಯಾರೊಬ್ರು ಒಂದ್ ಮಾತು ಎತ್ತುವಲ್ರ. ರಾಜ್ಯದ ದೊಡ್ಡ ನೀರಾವರಿ ಯೋಜನೆ ಅನಿಸ್ಕೊಂಡಿರೋ ತುಂಗಭದ್ರಾ ಡ್ಯಾಂ ಕರ್ನಾಟಕ ಮತ್ತು ಆಂಧ್ರಕ್ಕ ನೀರಿನ ಹಂಚಿಕೆ ಮಾಡಿ ಹೊಂದಾಣಿಕೆ ಮ್ಯಾಲ ನೀರಾವರಿ ಆಗೈತಿ. ಅಂದಂಗ ಸುಮಾರು 200 ಕಿಲೋಮೀಟರ್ ಉದ್ದ ಹರಿಯೋ ತುಂಗಭದ್ರಾ ಎಡದಂಡಿ ಕಾಲುವೆ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳ ಲಕ್ಷಾಂತರ ಎಕರೆ ಭೂಮಿಗೆ ನೀರುಣಿಸ್ತಾವ. ಆದ್ರ ಈ ಕಾಲುವೆ ನೀರು ರೈತರ ಹೊಲಕ್ಕಿಂತ ಹೆಚ್ಚಿಗೆ ಹಳ್ಳಕ್ಕ ಹರಿದೊಕ್ಕೇತಿ. ಇದೆಲ್ಲ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ವಹಣೆ ವೈಫಲ್ಯ ನೋಡ್ರಿ. ಅಚ್ಚುಕಟ್ಟು ಪ್ರದೇಶದ ಅರ್ಧದಷ್ಟು ಜಮೀನಾಗ ಬೆಳೆದ ನಿಂತ ಬೆಳೆಗಳಿಗೆ ನೀರಿಲ್ಲ. ಕಾಲುವೆಗ ನೀರು ಬಿಡ್ರಪ್ಪ ಅಂದ್ರ ಬೇಕಾಬಿಟ್ಟಿಯಾಗಿ ನೀರು ಹಳ್ಳಕ್ಕೆ ಹರಿಬಿಟ್ಟಾರ. ಖಾಲಿ ವೇಸ್ಟ್ ಆಗಿರೋದು ಹಳ್ಳದ ಮುಖಾಂತರ ಆಂಧ್ರಕ್ಕ ಸೇರ್ತಾ ಇದೆ. ಈ ನೀರು ಕಂಟ್ರೋಲ್ ಮಾಡಿ, ಇದು ವೇಸ್ಟ್ ಆಗೋ ನೀರು ಮೇಗಿನ ಇರ್ತಕ್ಕಂಥ ಕೆನಲಲ್ಲಿ ಕಂಟ್ರೋಲ್ ಮಾಡಿ ಗೇಜ್ ಸರಿ ಕೊಟ್ಟು ಇದು ಮಾಡಿದ್ರೆ ರೈತರಿಗೆ ಕೆನಲಿಗೆ ಬರ್ತಕ್ಕಂಥ ನೀರು ಬೆಳೆದಂಥ ಬೆಳೆಗೆ ಅನುಕೂಲ. ಕಾಲುವೆ ಮೂಲಕ ಮೇಲ್ಭಾಗದಾಗ ಅಗತ್ಯಕ್ಕಿಂತ ಹೆಚ್ಚು ನೀರು ಹರಿದು ಹೊಲ ತುಂಬಿ ವ್ಯರ್ಥವಾಗಿ ಹಳ್ಳದ ಮೂಲಕ ಮತ್ತೆ ತುಂಗಭದ್ರಾ ನದಿ ಸೇರಿ ಆಂಧ್ರಕ್ಕೆ ಹೊಂಟೈತಿ. ಹಿಂಗ ನಮ್ಮ ರಾಜ್ಯದ ಪಾಲಿನ ನೀರು ವ್ಯರ್ಥವಾಗಿ ಆಂಧ್ರಕ್ಕೆ ಹೋದ್ರ ಯಾವ ಲೆಕ್ಕಪತ್ರ ಇಲ್ಲ ನೋಡ್ರಿ. ಆದ್ರೆ ಈ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕಣ್ಣಿದ್ದು ಕುರುಡಾಗ್ಯಾರ. ಅಷ್ಟ ಅಲ್ದ ರಾಜ್ಯದ ರೈತರ ಹಿತಾಸಕ್ತಿನ ಬಲಿ ಕೊಡಕತ್ತಾರ. ಕೆನಾಲ್ ಮುಖಾಂತರ ಸೋರಿಕೆ ಆಗಿರತಕ್ಕಂಥ ನೀರು ಹಳ್ಳದ ಮುಖಾಂತರ ಹರಿದು ತುಂಗಭದ್ರಾ ನದಿ ಮುಖಾಂತರ ಆಂಧ್ರ ಪ್ರದೇಶಕ್ಕೆ ನಮ್ಮ ಭಾಗದ ನೀರು ಪೋಲಾಗ್ತಾ ಇರತಕ್ಕಂಥದ್ದು ಅಧಿಕಾರಿಗಳ ಬೇಜವಾಬ್ದಾರಿತೆಯನ್ನ ಇಲ್ಲಿ ಎದ್ದು ಕಾಣುತ್ತದೆ. ಅವರು ಮನಸ್ಪೂರ್ವಕವಾಗಿ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ಕಾಟಾಚಾರ ಕೆಲಸ ಮಾಡಿ ನಮ್ಮನ್ನ ತೊಂದರೆಗೆ ಈಡು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಒಂದ್ ಕಡೆ ಬರಗಾಲ ಬಿದ್ದು ನೀರಿಲ್ಲಂತ ಜನ ಬಾಯಿ ಬಿಡಾಕತ್ತಾರ. ಅಂತದ್ರಾಗ ನಮ್ಮ ರಾಜ್ಯದ ರೈತರ ಪಾಲಿನ ತುಂಗಭದ್ರಾ ಎಡದಂಡೆ ನಾಲೆ ನೀರನ್ನ ವ್ಯರ್ಥವಾಗಿ ಹಳ್ಳಕ್ ಬಿಟ್ಟು ವೇಸ್ಟ್ ಮಾಡ್ತಿರೋರಿಗೆ ಏನನ್ಬೇಕು ನೀವ ಹೇಳ್ರಿ.
ಕ್ಯಾಮರಾಮನ್ ದುರ್ಗೇಶ್ ಕೂಡ, ಗುರುರಾಜ್ ಹುಗಾರ್, ಸುವರ್ಣ ನ್ಯೂಸ್ 24/7 ರಾಯಚೂರು. ಬಿಜಾಪುರದಾಗ 10 ದಿನದ ಹಸಿ ಬಾಣಂತಿ ಒಬ್ಬಕ್ಕಿ ಡಾಕ್ಟರ್ಗಳು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಸತ್ತಾಳ ಅಂತ ಹೇಳಿ ಆಕೆ ಮನೆಯವರು ದವಾಖಾನೆ ಮುಂದೆ ಪ್ರತಿಭಟನೆ ನಡೆಸಾರ. ಆದ್ರೆ ದವಾಖಾನೆಯವರು ಹೆಣ್ಮಕ್ಳ ಸಾಯಕ ನಾವು ಕಾರಣ ಅಲ್ಲ ಅಂತ ಹೇಳ್ಯಾರ. ಬಿಜಾಪುರ ಜಿಲ್ಲಾ ಮುದ್ದೇಬಿಹಾಳ್ ತಾಲೂಕಿನ ಆಲೂರು ಗ್ರಾಮದ ಕಾವ್ಯ ಅನ್ನೋ 22 ವರ್ಷದ ಯುವತಿನ ಅದಾ ತಾಲೂಕಿನ ಮಿಣಜಿಗಿ ಗ್ರಾಮದ ಹುಡುಗ ಮದುವೆ ಮಾಡಿಕೊಟ್ಟಿದ್ರು. ಮುಂದೆ ಕಾವ್ಯ ಹೆರಿಗೆಗಂತ ದವಾಖಾನಿಗೆ ದಾಖಲಾಗಿದ್ಲು. ಕಳೆದ 10 ದಿನದ ಹಿಂದೆ ಸಿಜೇರಿಯನ್ ಆಪರೇಷನ್ ಆಗಿ ಗಂಡು ಮಗು ಹಡೆದಿದ್ಲು. ಆದ್ರೆ ಅದೇನಾತೋ ಏನೋ, ಹೆರಿಗೆ ಆದ್ಮೇಲೆ ಕಾವ್ಯಾಗ ಗ್ಯಾಸ್ಟ್ರಿಕ್ ಸೇರಿದಂಗೆ ಕರುಳಿಗೆ ಸಂಬಂಧಿಸಿದ ಸಮಸ್ಯೆ ಕಾಣಿಸ್ಕೊಂಡಿತು. ನೆನ್ನಿ ಮಠ ಕಾವ್ಯಾಗ ಸಾಸನೂರ ದವಾಖಾನ್ಯಾಗ ಚಿಕಿತ್ಸಾ ಕೊಟ್ಟು ಆಮೇಲೆ ಚೌಧರಿ ದವಾಖಾನಿಗೆ ಕಳಿಸಿ ಮೇಜರ್ ಆಪರೇಷನ್ ಮಾಡಿದ್ರು. ಆದ್ರ ಕಾವ್ಯ ದವಾಖಾನ್ಯಾಗ ಕೊನೆಯುಸಿರೆಳೆದ್ಲು. ವೈದ್ಯರ ನಿರ್ಲಕ್ಷ್ಯದಿಂದಾನ ಕಾವ್ಯ ಸತ್ ಹೋಗ್ಯಾಳ ಅಂತ ಆಕಿ ಮನೆಯವರು ಸಿಟ್ಟಿಗೆದ್ದು ಪ್ರತಿಭಟನಾ ನಡೆಸಿದ್ರು. ಇದು ಸಾಸನೂರ ನೆಗ್ಲಿಜೆನ್ಸ್ ಗೊತ್ತಾಗುತ್ತಲ್ಲ ಮೇಲೆ ಮತ್ತೇನು ಮತ್ತೆ ಕೇಳಿದ್ದೇವೆ ಅದರೊಳಗೆ ಏನಾದರೂ ಸಾಸನೂರ ನೆಗ್ಲಿಜೆನ್ಸಿ ಇದು. ಯಾಕಂದರೆ ಪೇಷಂಟ್ ಬೇಜಾನಿದೆ, ದುಡ್ಡು ಇನ್ಕಮ್ ಜಾಸ್ತಿ ಇದೆ, ಬಟ್ ದುಡ್ಡು ಸಂಪಾದನೆ ಮಾಡಲಿ, ಬಟ್ ಜನರ ಜೀವನ ಜೊತೆ ಆಟ ಆಡಬಾರ್ದು ಅಷ್ಟಿದೆ. ಅವ್ರಿಗೆ ನಾನು ಸಾಸನ ಬಾಯಿ ಕೇಳ್ಕೊತೀನಿ, ಕೈ ಮುಗಿದು ದಯವಿಟ್ಟು ಬೇರೆ ಜೀವನ ಜೊತೆ ಆಟ ಆಡ್ಬೇಡಿ ಮೇಡಮ್, ಪ್ಲೀಸ್ ಪ್ಲೀಸ್ ನಮ್ಮ ಜೀವನ ಕೊಡೋದಂಗೆ ಬೇರೆ ಬಡ್ರ ಜೀವನ ಕಳಿಬೇಡಿ ಅಷ್ಟೇ ನಾನು ಕೇಳ್ಕೊತಾ. ವೈದ್ಯರ ನಿರ್ಲಕ್ಷ್ಯದಿಂದನ ಕಾವ್ಯಾಗ ಈ ಗತಿ ಬಂತು ಅನ್ನೋದು ಆಕಿ ಸಂಬಂಧಿಕರ ಆರೋಪ. ಆದ್ರ ಚೌಧರಿ ಮತ್ತು ಸಾಸನೂರ್ ದವಾಖಾನಿ ಡಾಕ್ಟರ್ ಮಂದಿ ಹೇಳುವಂಗ ಕಾವ್ಯನ ಕರುಳು ಸುತ್ತಾಕೊಂಡಿದ್ದಕ್ಕ ಹಿಂಗಾತಂತ. ಇದ್ರಾಗ ನಿರ್ಲಕ್ಷ್ಯದ ಪ್ರಶ್ನೆನ ಬರಂಗಿಲ್ಲ ಅಂತ ಹೇಳ್ಯಾರ. ಸೊ ನಾವೇನು ತಿಳಿತೇವೆ, ಯೂಶಲಿ ಎಂದೂ ಆಗಂಗಿಲ್ಲ ಹಿಂಗೆ, ಆ ಕಾರಣಗಳು ಆಗೋದೇ ಕಡಿಮೆ. ಆ ರೀತಿ ನಾವು ಟ್ರೈ ಮಾಡಿದೆವು, ಕರಳ ಶಕ್ತಿ ಬರ್ತದೆ, ಕರಳ ಬಾವು ಇಳಿತದೆ, ಗ್ಯಾಸ್ ಹೋತಂದ್ರೆ ಆರಾಮಾಗ್ತದೆ, ಟ್ರೈ ಮಾಡೋದು ಆಗಿಲ್ಲ ಅಂತ ಕಡೆಗೆ ನಾವು ಡಿಸಿಷನ್ ತೊಗೊಂಡು ಅಟ್ಲೀಸ್ಟ್ ಓಪನ್ ಮಾಡಿ ನೋಡು ನೀರದೊಳಗೆ. ಅವಾಗ ಈ ಟೈಪ್ ಬಂತು. ಇಲ್ಲ ನೆಗ್ಲಿಜೆನ್ಸ್ ಇಂದಿಲ್ಲ, ಅವಳಿಗೆ ಸಿಸೇರಿಯನ್ ಐತೆ 8 ದಿವಸದಿಂದ. ಆಮೇಲೆ ಹೊಟ್ಟು ಉಬ್ಬಿದೆ ಅಂತ ನಿನ್ನೆ ರಾತ್ರಿ ನಮ್ಮಲ್ಲಿ ಅಡ್ಮಿಟ್ ಆಗಿದ್ರು ಎಮರ್ಜೆನ್ಸಿ ಅಂತ. ನಾವು ಎಕ್ಸ್ರೇ ಮಾಡಿದ್ಮೇಲೆ ಕರಳಿಗೆ ತೂತು ಬಿದ್ದದಂತ ಗೊತ್ತಾಯಿತು. ಇಮಿಡಿಯೇಟ್ ಆಪ್ರೇಷನ್ ಮಾಡಬೇಕಂತ ಗೊತ್ತಾಯಿತು. ಇಮಿಡಿಯೇಟ್ ಆಪ್ರೇಷನ್ ಮಾಡಬೇಕಂತ ಅವ್ರ ಹತ್ರ ಸೀರಿಯಸ್ ಪೇಷಂಟ್ ಅಂತ ಎಲ್ಲ ಸಹಿ ತೊಗೊಂಡು, ಪೇಷಂಟ್ ಸೀರಿಯಸ್ ಇದೆ, ನೀವು ಇಲ್ಲಿ ಪ್ರಯತ್ನ ಮಾಡಂದ್ರೆ ಮಾಡ್ತೀವಿ, ಇಲ್ಲ ಮುಂದ್ಗಡೆ ಕರ್ಕೊಂಡು ಹೋದ್ರೆ ಹೋಗ್ಬೋದು ಅಂತ ಅವ್ರಿಗೆಲ್ಲ ಕನ್ಸೆಂಟ್ ಮಾಡಿ, ಅವರು ಇಲ್ಲಿ ಏನಾದರೂ ಆಗಲಿ ನೀವು ಇಲ್ಲಿ ಆಪ್ರೇಷನ್ ಮಾಡಿದಂದಕ್ಕೆ ನಾವು ಆಪ್ರೇಷನ್ ಮಾಡಿದ್ವಿ ಎಕ್ಸ್ರೇ ಮಾಡಿದ್ಮೇಲೆ. ಇಷ್ಟೆಲ್ಲ ಆರೋಪ ಮಾಡಿದ ಕಾವ್ಯ ಮನೆಯವರು ವೈದ್ಯರ ವಿರುದ್ಧ ಕೇಸ್ ಹಾಕಿದ್ರೆ ಮರಣೋತ್ತರ ಪರೀಕ್ಷೆ ಮಾಡ್ತಾರ ಅಂತ ಹೇಳಿ ಕೇಸ್ ದಾಖಲಿಸಲಿಲ್ಲ. ಹೀಗಾಗಿ ಸ್ಥಳಕ್ಕೆ ಬಂದ ಪೊಲೀಸರು ವಾಪಸ್ ಹೋದ್ರು. ಕ್ಯಾಮರಾ ಪರ್ಸನ್ ಸಂಗಮೇಶ್ ಕೂಡ, ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ. ಅಕ್ಕಿ ರೇಟ್ ಮತ್ತೆ ಹೆಚ್ಚಾಗೋ ಲಕ್ಷಣ ಕಾಣ್ಲಿಕತ್ತದ ನೋಡ್ರಿ. ಬೆಂಗಳೂರಿನ APMCನಾಗ ಅಕ್ಕಿ ರೇಟ್ ಬರೋಬ್ಬರಿ ಕೆಜಿಗೆ ₹2 ಹೆಚ್ಚು ಮಾಡ್ರಂತ ರೈಸ್ ಮಿಲ್ ಮಾಲೀಕರು ಒತ್ತಾಯ ಮಾಡ್ಯಾರ. ಹಿಂಗಾಗಿ ಗಾಗೆ ಅಕ್ಕಿ ₹37 ಆಗುವಂತ ಸಾಧ್ಯತೆಗಳವ. ಯಾಕಂದ್ರೆ ಇದಕ್ಕಿಂತ ಮೊದಲ ಅಕ್ಕಿ ಕೆಜಿಗೆ ₹35 ಇತ್ತು. ಹಿಂಗ ಅಕ್ಕಿ ರೇಟ್ ಹೆಚ್ಚಲಿಕ್ಕ ಭತ್ತ ಕಡಿಮೆ ಬಿದ್ದಿದ್ದೇ ಕಾರಣ ಅಂತ ರೈಸ್ ಮಿಲ್ ಮಾಲೀಕರು ಹೇಳಕತ್ತಾರ. ಮಿಲ್ ಮಾಲೀಕರ ಪ್ರಕಾರ ಗಂಗಾವತಿ, ಶಿರಗುಪ್ಪ, ರಾಯಚೂರು ಮತ್ತು ಇನ್ನ ಬೇರೆ ಬೇರೆ ಕಡೆ ಭತ್ತದ ಅಕ್ರಮ ಶೇಖರಣೆ ಆಗಕತ್ತೈತೆ ಅಂತ ಹೇಳ್ಯಾರ. ಹಿಂಗಾಗಿ ಇರು ಅಕ್ಕಿಗೆ ಡಿಮಾಂಡ್ ಹೆಚ್ಚಾಗಕತ್ತೈತೆ. ರೊಕ್ಕಿದ್ದವರು ಸಾವಿರಗಟ್ಲೆ ರೊಕ್ಕ ಖರ್ಚು ಮಾಡಿ ಫ್ರಿಡ್ಜ್ ಕೊಂಡ್ಕೋತಾರ. ಆದ್ರ ಬಡೂರ್ ಮಂದಿ ಏನ್ ಮಾಡ್ಬೇಕು ಹೇಳ್ರಿ? ಬಡೂರಿಗೆ ಕಡಿಮೆ ರೊಕ್ಕದಾಗ ಸಿಗು ಮಣ್ಣಿನ ಗಡಿಗೆನೆ ಫ್ರಿಡ್ಜ್. ಈ ಸರ್ತಿ ಬ್ಯಾಸ್ಗ್ಯಾಗಂತೂ ಬಿಸಿಲು ಭಾಳ ಆಗ್ಯದ. ಹಿಂಗಾಗಿ ಗದಗ್ನಾಗ ಈಗ ಮಣ್ಣಿನ ಹರವೆಗೋಳಿಗೆ ಭಾಳ ಡಿಮಾಂಡ್ ಹೆಚ್ಚಾಗೈತೆ. ಕೈಯಾಗ ಅರಳಿದ್ದ ಮಣ್ಣಿನ ಮಡಿಕೆಗಳು ನೀರ್ನ ತಣ್ಣಗಿಡ್ತಾವ. ಇದನ್ನ ಮೊದಲಿಂದಾನು ಬಡೋರ್ ಫ್ರಿಡ್ಜ್ ಅಂತಾನ ಕರೀತಾರ. ಬ್ಯಾಸಗಿ ಆರಂಭ ಆಗಕತ್ತಿದ್ದಂಗ ಇವಕ್ಕ ಡಿಮ್ಯಾಂಡ್ ಜಾಸ್ತಿ ಆಕೇತಿ. ಬ್ಯಾರೆ ಬ್ಯಾರೆ ಸೈಜಿನ ಮಡಿಕೆಗಳನ್ನ ₹100-300 ತನಕ ಮಾರಾಟ ಮಾಡ್ತಾರ. ಗ್ರಾಮೀಣ ಪ್ರದೇಶದಾಗ ಇವತ್ತಿಗೂ ಬಾಳ್ ಮಂದಿ ಮಡಿಕೆಯೊಳಗ ಹಾಲು ಮೊಸರು ಇಡ್ತಾರ, ಅದರಾಗ ಅಡ್ಗಿ ಮಾಡ್ತಾರ. ಬ್ಯಾಸ್ಗಾಗ ಈ ರೀತಿ ಮಾಡೋದ್ರಿಂದ ಯಾವ್ದ ಅಡ್ಡ ಪರಿಣಾಮ ಆಗೋದಿಲ್ಲ. ಕೈಗೆಟಕೋ ರೇಟ್ನಾಗ ಸಿಗೋದ್ರಿಂದ ಮತ್ತ ಆರೋಗ್ಯದ ದೃಷ್ಟಿಯಿಂದನೂ ಇದರ ಗುಟ್ಟು ಗೊತ್ತಿದ್ದವರು ಮಡಿಕೆ ಖರೀದಿಗೆ ಮುಗಿಬೀಳ್ತಾರ. ಬಡವರ ಬಂದು ಅನ್ಬೇಕು ಗಡಿಗೆನಾರ. ಈಗ ಈ ಬಡವರಿಗೆಲ್ಲ ಫ್ರಿಜ್ ಖರೀದಿ ಮಾಡೋಕ್ಕಾಗಲ್ಲ. ಈ ಬಡವ್ರು ಏನೈತೆ ಗಡಿಗೆನ ಉಪಯೋಗ ಮಾಡೋದ ಬೇಸಿಗೆ ಟೈಮ್ನಾಗ. ಅದೇನೈತೆ ಹಳ್ಳಿ ಒಳಗಾಯ್ತು, ಸಿಟಿ ಒಳಗಾಯ್ತು, ಎಲ್ಲರೂ ಉಪಯೋಗ ಮಾಡ್ತಾರೆ ಈ ಬೇಸಿಗೆ ಟೈಮಲ್ಲಿ ಮಾತ್ರ. ಈಗ ದೊಡ್ಡ ದೊಡ್ಡ ಶ್ರೀಮಂತರ ಸಹಿತ ಮಾರೋಡ್ರ ಆಯ್ತು, ದೊಡ್ಡ ದೊಡ್ಡ ಶ್ರೀಮಂತರ ಆಯ್ತು, ಎಲ್ಲರೂ
ಫ್ರಿಜ್ ಬಿಟ್ಟು ಫ್ರಿಜ್ನ ನೀರು ಕುಡಿಯೋದು ಬಿಟ್ಟು ಈಗ ಗಡಿಗೆ ಒಳಗೆ ನೀರು ಕುಡಿಯತ್ತಾರೆ. ಯಾಕಂತಂದ್ರೆ ಆರೋಗ್ಯಕ್ಕೆ ಒಳ್ಳೇದಂತಂದು ಅವನ್ನ ಯೂಸ್ ಮಾಡತ್ತಾರೆ, ಗಡಿಗೆನ ಯೂಸ್ ಮಾಡಕತ್ತಾರೆ ಈಗ ಎಲ್ಲರೂ. ಆರೋಗ್ಯ ಕಾಪಾಡೋ ದೃಷ್ಟಿಯಿಂದ ನಾವೆಲ್ಲ ಮಡಕಿ ಬಳಸ್ತೀವಿ. ಬರೇ ಗ್ರಾಮೀಣ ಪ್ರದೇಶದ ಜನ ಅಷ್ಟ ಅಲ್ದ ನಗರ ಪ್ರದೇಶದಾಗೂ ಇವನ್ನ ಕೊಳ್ಳೋರ್ ಸಂಖ್ಯೆ ಹೆಚ್ಚಾಗಕತ್ತೈತಿ. ಅದ್ರಾಗೂ ಕಳೆದ 1 ವಾರದಿಂದ ಬಿಸಿಲ್ ಜೋರಾಗಿದ್ದಕ್ಕ ಮಡಕಿ ವ್ಯಾಪಾರ ಜೋರ್ ನಡೆದೈತಿ. ಮಂದಿ ಇವನ್ನ ಕೊಳ್ಳಾಕ ಮುಗಿ ಬೀಳಕತ್ತಾರ. ಫ್ರಿಜ್ ತಗೊಳಕ ಎಲ್ಲರಿಗೂ ಆಗಂಗಿಲ್ಲ. ಇದ್ದವ್ರು ತಗೋತಾರ, ನಾವೇನ್ ಮಾಡೋನ್ ಹೇಳ್ರಿ ಅಂತಾರ ಮಂದಿ. ಗಡಿಗೆ ಒಂದು ಬ್ಯಾಸಿಗೆ ದಿನಕ್ಕೆ ದುಬಾರಿ ಆಗುತ್ತೆ, ಮಳೆಗಾಲ ಸಸ್ತ ಆಗತ್ತೆ ರೀ ಏನ್ರಿ. ಅದಕ್ಕೆ ಮತ್ತೆ ಕೋಲ್ಡ್ ನೀರು ಚಲೋ ಚೆನ್ನಾಗಿ ಬರ್ತದೆ. ಫ್ರಿಜ್ಜಿನಲ್ಲಿ ನೀರು ಸರಿ ಆಗೋದಲ್ಲ ರೀ ಏನ್ರಿ. ಅದು ಎಷ್ಟು ನೀರು ಕುಡಿದ್ರೂ ನೀರು ಕುಡ್ದಂಗೆ ಆಗೋದಿಲ್ಲ. ಈ ಗಡಿಗೆ ನೀರು ಕುಡ್ರಿ ನೀವು ಎಷ್ಟು ಚೆನ್ನಾಗಿ ಬರ್ತದೆ ನೋಡ್ರಿ. ಇದು ಭಾಳ ನಮಗೆ ಬೇಡಿಕೆ ಇದೆ. ಬಡವರೆಲ್ಲ ಇದನ್ನೇ ಕೇಳೋದು, ಫ್ರಿಜ್ ಕೇಳಲ್ಲ. ಮಳೆಗಾಲ ಬಂತಂದರೆ ಇರೋಲ್ಲ. ಯಾಕಂದ್ರೆ ಬೇಸಿಗೆಯಲ್ಲಿ ಎಲ್ಲರೂ ಕೇಳೋದು ಬಡವರು ಇದನ್ನೇ, ಮತ್ತೆ ಯಾವುದೂ ಕೇಳೋಲ್ಲ. ಸ್ವಲ್ಪ ನಮಗೊಂದು ಸಣ್ಣದೇ ಕೊಡು, ದೊಡ್ಡದೇ ಕೊಡು. ಸ್ವಲ್ಪ ಜಾಸ್ತಿ ಇದ್ದಿದ್ದು ಕಿಮ್ಮತ್ತಿದ್ದು ದೊಡ್ಡವರು ಸ್ವಲ್ಪ ಅದನ್ನು ಒಯ್ತಾರೆ, ಇದನ್ನು ಒಯ್ತಾರೆ. ಆ ಥರ ನಾವು ಮಾಡ್ಕೊತ ಬಂದೀವಿ. ಒಟ್ನಲ್ಲಿ ಮಡಕಿ ಬರೇ ಬಡೋರ್ಗಷ್ಟೇ ಅಲ್ಲ, ಶ್ರೀಮಂತರಿಗೂ ಬೇಕಾಗೈತಿ ಅನ್ನೋದು ಸಾಬೀತಾಗೈತಿ. ಎಲ್ರೂ ಮಡಕಿ ಖರೀದಿಗೆ ಮುಂದಾಗಕತ್ತಾರ. ಬಿರು ಬ್ಯಾಸಿಗ್ಯಾಗ ಬೇಯಾಕತ್ತಿರೋ ಗದಗಿನ ಮಂದಿಗೆ ಬಡೋರ್ ಫ್ರಿಜ್ ಮಡಕಿ ತಣ್ಣನ ನೀರ್ ಕುಡಿಸಿ ಹೊಟ್ಟಿ ತಣ್ಣಗ್ ಮಾಡಕತ್ತಿದ್ದಂತೂ ಖರೆ ಐತಿ. ಅಮೃತಜಿ, ಸುವರ್ಣ ನ್ಯೂಸ್ 24/7 ಗದಗ್.